ನಮಸ್ಕಾರ, ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ಮೊದಲಿಗೆ ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗದ ಶ್ಲೋಕ 15ರಿಂದ 28ರವರೆಗಿನ ವಾಚನ. ಆನಂತರ ಕಗ್ಗದ ಮಂಕುತಿಮ್ಮನ ಕಗ್ಗದ DVಜಿಯವರ 371ರಿಂದ 380ರವರೆಗಿನ ಶ್ಲೋಕದ ವಾಚನ. ಮೊದಲಿಗೆ ಭಗವದ್ಗೀತೆಯ 10ನೇ ಅಧ್ಯಾಯದ ಶ್ಲೋಕ 15ರಿಂದ 28ರವರೆಗಿನ ವಾಚನ. Hi to everyone. Today's video I am starting with Bhagavad Gita chapter 10 Vibhuti Yoga ಶ್ಲೋಕ 15 to 28. ಮೊದಲಿಗೆ ಪ್ರಾರ್ಥನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಸ್ವಯಮೇವಾತ್ಮನಾತ್ಮಾನೋ ವೇತ್ತತ್ವಂ ಪುರುಷೋತ್ತಮ ಭೂತಭಾವನಭೂತೇಶ ದೇವದೇವ ಜಗತ್ಪತೆ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂಸ್ತ್ವೌ ವ್ಯಾಪ್ಯ ತಿಷ್ಠತಿ ಕತೌ ವಿದ್ಯಾಮಹಂ ಯೋಗಿಂಸ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಶ ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ ವಿಸ್ತರಣಾತ್ಮನೋ ಯೋಗೌ ವಿಭೂತಿಂ ಚ ಜನಾರ್ದನ ಭೂಯಾಕತಯಾ ತೃಪ್ತಿರ್ಹಿ ಶೃಣ್ವತೋ ವಾಸ್ತಿ ಮೇ ಮೃತಂ ಹಂತ ಮೇ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮವಿಭೂತಯಃ ಪ್ರಾಧಾನ್ಯತಃ ಕುರುಕ್ಷೇಷ್ಟ ನಸ್ತ್ಯಂತೋ ವಿಸ್ತರಸ್ಯ ಮೇ ಅಹಮಾತ್ಮಗುಡಾಕೇಶ ಸರ್ವಭೂತಾಶಯಾ ಸ್ಥಿತಃ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ ಆದಿತ್ಯಾನಾಮಹೌ ವಿಷ್ಣುರ್ಜ್ಯೋತಿಷಾಂ ರವಿರಾಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಶ್ರೀಕರ್ಣಾಮಹಂ ಪುರೋದಸಾಂಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ ಮಹರ್ಷೀಣಾಂ ಭೃಗರಹಂ ಗಿರಿಮಸ್ಮೈಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ ಅಶ್ವತಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ ಉಚ್ಚೈಶ್ರವ ಸಮಶ್ವಾನೌ ವಿದ್ಧಿ ಮಾಮ್ಯತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಮಸ್ಮಿ ವಾಸುಕಿಃ ಯೋಗೇಶಂ ಸಚ್ಚಿದಾನಂದೋ ವಾಸುದೇವೋ ರಜಪ್ರಿಯಂ ಧರ್ಮ ಸಂಸ್ಥಾಪಕೌ ವೀರಂ ಕೃಷ್ಣೌ ವಂದೇ ಜಗದ್ಗುರುಂ
ಕೃಷ್ಣೋ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಇವು ಭಗವದ್ಗೀತೆಯ ಶ್ಲೋಕ 15-28 ಅಧ್ಯಾಯ 10 ಶ್ಲೋಕಗಳು. ಈಗ ಕಗ್ಗದ 371-380 ಕಗ್ಗಗಳ ವಾಚನ. ಬೇಕು ಬೇಕದು ಬೇಕು ಬೇಕಿದೆನಗಿನ್ನೊಂದು ಬೇಕೆನುತ ಬೊಬ್ಬಿಡುತ್ತಲಿಹ ಘಟವನಿದವನು ಏಕೆಂದು ರಚಿಸಿದನು ಬ್ರಹ್ಮನೀ ಬೇಕು ಜಪ ಸಾಕೆನಿಪುದೆಂದಿಗೆಲೊ ಮಂಕುತಿಮ್ಮ. ವನದಿ ನಿರ್ಜನದಿ ಮೌನದಿ ತಪವನೆಸಗುವವನ ನೆನಪಿನಲಿ ಪಿಂತನುನ ಥಲ ಉಲಿಯದೇನು ಇನಿನೋಟ ಸವಿಯೂಟ ಕಿನಿಸು ಕರುಬುಗಳಾಟ ಕನಲುತಿಹುವಾಲದಲ್ಲಿ ಮಂಕುತಿಮ್ಮ. ಮನೆಯ ತೊರೆದೊಡೆಲೇಂ ವನಗುಹೆಯ ಸಾರಲೇಂ ತನುವನುಗ್ರ ವ್ರತಗಳಿಂದ ದಂಡಿಸಲೇಂ ಭಿನದಿಗಳ ನರಸಿ ನೀನೂರೂರ ಅಲೆದೊಡೆಂ ಮನವ ತೊರೆದಿರಲಹುದೆ ಮಂಕುತಿಮ್ಮ. ಈ ಜಗದೆ ಗಂಧ ಪರಿಪರಿ ಹಸಿವ ಕೆಣಕುತಿಲೆ ಭೋಜನವ ನೀಡೆನೆನೆ ಮನ ಸುಮ್ಮನಿಹುದೆ ಸಾಜಗಳ ಕೊಲ್ಲೆನುವ ಹಠಯೋಗಕ್ಕಿಂತ ಸರಿ ರಾಜಯೋಗದುಪಾಯ ಮಂಕುತಿಮ್ಮ. ಮನವನಾಳುವುದು ಹಠದ ಮಗುವನಾಳುವ ನಯದ ಇನಿತನಿತು ಸವಿಯುಣಿಸು ಸವಿಕತೆಗಳಿಂದ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು ಇನಿತಿತ್ತು ಮರ ಸಿನಿತ ಮಂಕುತಿಮ್ಮ. ಅಂತಾನು ಮಿಂತಾನು ಮಂತೋ ನೀನಾಗದಂತೆ ಶಾಂತಿಯನೆ ನೀನರಸು ಮನ ಕೆರಳಿದಂದು ಸಂತವಿಡು ತೊಮ್ಮೆ ಶಿಕ್ಷಿಸು ತೊಮ್ಮೆ ಶಿಶುವೆಂದು ಸ್ವಂತಾಮಮಂ ತಿದ್ದುತಿರು ಮಂಕುತಿಮ್ಮ. ಉಧರ ದೈವಕ್ಕೆ ಜಗದೊಳೆದುರು ದೈವವಧೆಲ್ಲಿ ಮೊದಲದರ ಪೂಜೆ ಮಿಕ್ಕೆಲ್ಲವದರಿಂದ ಮದಿಸುವುದದಾದರಿಸೆ ಕುದಿಯುವುದು ನಿರಾಕರಿಸೆ ಹದದೊಳಿರಿಸುವುದೆಂತೋ ಮಂಕುತಿಮ್ಮ. ಕುದಿ ಹೆಜ್ಜೆವೆಗಟಹುದು ಕಡಿಮೆಯಿರೆ ಹಸಿನಾತ ಕದಡಲೊಡೆವುದು ಹಾಲು ಸೂಕ್ಷ್ಮ ಪದರ ಹದ ಅದರೊಲೆ ಮನದ ಹದ ಅದನೆಚ್ಚರಿದಿ ನೋಡಂ ಬದುಕು ಸೊಗ ಹದದಿಂದ ಮಂಕುತಿಮ್ಮ. ತೃಪ್ತಿ ಅರಿಯದ ವಾಂಚೆ ಜೀರ್ಣಿಸದ ಭುಕ್ತಿ ಪೊಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷ ಬೀಜವಾಗಿ ಪ್ರಾಪ್ತಿಗೊಳಿಪುದು ಜೀವಕುನ್ಮಾದ ತಾಪಗಳ ಸುಪ್ತಬಹುದಿಂತಿಚ್ಛೆ ಮಂಕುತಿಮ್ಮ. ಹುಲಿಯ ಕೆಣಕುವುದು ಹುಲಿ ಕಪಿಯ ನಣಕಿಪುದು ಕಪಿ ಹುಲಿ ಕಪಿಗಳ ವಿತರದ ನರ ಜಂತುವೆಲ್ಲಿ ಮಲಗಿರುವ ಮೃಗವನಂತಿರಲು ಬಿಡುವುದೇ ಜಾಣ ಕುಲುಕದಿರುವಾಲವನು ಮಂಕುತಿಮ್ಮ. ಇವು ಕಗ್ಗದ 371-380 ಕಗ್ಗಗಳ ವಾಚನ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ತಾವು ನನ್ನ ವಿಡಿಯೋವನ್ನು ನೋಡಿ ಕೇಳಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಧನ್ಯವಾದಗಳು. ಶುಭೋದಯ. ನಿಮ್ಮ ದಿನ ಶುಭವಾಗಿರಲಿ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಕೀಪ್ ಲಿಸನಿಂಗ್ ಟು ಮೈ ವಿಡಿಯೋಸ್ and also give likes and also subscribe if you have not subscribed so far. Thank you very much. Wish you all the best. Take care of yourself. Let this day be yours. Thank you.